ಓಕೆ, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 2ನೇ ವಾರದಲ್ಲಿ ನಾವಿದ್ದೇವೆ. ದೇವರು ಈ ದಿನ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಕಳೆದ ವಾರದಲ್ಲಿ ನಾವು ಎಷ್ಟೋ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡಿದ್ದೇವೆ. ದೇವರ ಒಂದು ಮಾತನ್ನ ಆಡಿದರೆ ಸಾಕು, ಅದು ಏನ್ ಮಾಡ್ತದಂತೆ, ದೊಡ್ಡ ಕಾರ್ಯ ಮಾಡುವಂತ ಒಂದು ಶಕ್ತಿ ದೇವರ ಮಾತಿನಲ್ಲಿ ಇದೆ ಎಂಬುದಾಗಿ ನಾವು ನೋಡಿಕೊಂಡ್ರಿ. ದೇವರು ಬೆಳಕಾಗಲಿ ಅನ್ನುವಾಗ ಬೆಳಕಾಯಿತು. ಆ ಬೆಳಕಿನ ಮುಖಾಂತರವಾಗಿ ದೇವರು ಅನೇಕ ಒಂದು ಕಾರ್ಯಗಳನ್ನ ಮಾಡುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಮತ್ತು ಎಲ್ಲವನ್ನ ದೇವರು ಬಾಯಿ ಮಾತ್ರದಿಂದ ಸೃಷ್ಟಿ ಮಾಡಿದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈ ದಿನವೂ ಕೂಡ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಅದೇ ಒಂದು ವರ್ಡ್ ಆಫ್ ಗಾಡ್ ನ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡ್ರಿ, ಕಳೆದ ವಾರ ನಾವು ನೋಡ್ಕೊಳ್ರಿ, ಯಾಯಿರ ಮಗಳು ಸತ್ತು ಹೋಗಿದ್ಲು, ಆದ್ರೆ ಯೇಸು ಸ್ವಾಮಿ ಅವಳ ಬಳಿಗೆ ಹೋಗಿ, ಅಮ್ಮಳ್ಳಿ ಎದ್ದೇಳು ಅನ್ನುವಾಗ ಅವಳು ಬದುಕಿದಳು ಎಂಬುದಾಗಿ. ಲಾಜರಸನು ಸತ್ತು ಹೋಗಿದ್ದ, 4 ದಿನ ಆಗಿತ್ತು. ಯೇಸು ಸ್ವಾಮಿಯಲ್ಲಿ ಹೋಗಿ ಪ್ರಾರ್ಥಿಸಿ ಲಾಜರಸನೇ ಹೊರಗೆ ಬಾ ಅನ್ನುವಾಗ ಅವರು ಹೊರಗೆ ಬಂದರು ಎಂಬುದಾಗಿ ನೋಡ್ಕೊಳ್ಬಹುದು. ಇನ್ನ ಈ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಾವು ನೋಡ್ಕೊಳ್ರಿ. ಆದ್ರೆ ಈ ಒಂದು ದಿನ ಕೂಡ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ದೇವರ ಒಂದು ಮಾತಿನಲ್ಲಿ ಇರುವಂತ ಶಕ್ತಿ ಏನು ಅಂತಂದ್ರೆ, ನಮ್ಮ ಜೀವಿತವನ್ನ ಬದಲಾಯಿಸುವಂಥದ್ದು. ಅಲ್ಲೂ ಏನಂತೆ, ನಮ್ಮ ಜೀವಿತವನ್ನ ಬದಲಾಯಿಸುವಂತ ಶಕ್ತಿ ದೇವರ ವಾಕ್ಯದಲ್ಲಿ ಇದೆ ಎಂಬುದಾಗಿ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ನಾವು ಅನೇಕ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ ನಾವೇನ್ ಮಾಡ್ತೀವಿ ಅಂತ, ನಾವು ಕೊರಗುತ್ತೇವೆ, ನಾವು ಏನ್ ಮಾಡ್ತೇವೆ, ನಾವು ಚಿಂತೆಯಲ್ಲಿ ನಾವು ಮುಳುಗ್ತೇವೆ, ನಾವು ಒಂದು ಗಲಿಬಿಲಿಯಲ್ಲಿ ನಾವು ಸಿಕ್ಕಾಕೊಳ್ತೇವೆ. ನಮ್ಗೆ ಹೊರಗೆ ಬರುವಂತ ಒಂದು ವಿಚಾರದಲ್ಲಿ ನಾವು ಚಿಂತೆ ಮಾಡಿ 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 ನಾವು ಅಲ್ಲೇ ಕುರುಗುತ್ತಾ ಇರ್ತೇವೆ. ಎಷ್ಟೋ ಜನ ಎಷ್ಟೋ ವರ್ಷಗಳ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ, ಚಿಂತೆಯಲ್ಲಿ ಇರ್ತಾರೆ. ಎಷ್ಟೋ ದಿನಗಳ ಕಾಲ, ಎಷ್ಟೋ ತಿಂಗಳ ಕಾಲ ಚಿಂತೆಯಲ್ಲಿ ಇರ್ತಾರೆ. ಅವ್ರ ಪರಿಸ್ಥಿತಿಗಳಿಗೆ ಒಂದು ಉತ್ತರ ಸಿಕ್ಕಲ್ವಾ, ಒಂದು 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 ರೀತಿಯಲ್ಲಿ ನನ್ನ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಲ್ವಾ ಅಂತ ಹೇಳ್ತಾರೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ದಿನ ಆ ಒಂದು ಟೈಮ್ ಬಂದಿದೆ. ದೇವರು ಒಂದು ಮಾತನ್ನ ಆಡುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ. ಹಲ್ಲೆಲೂಯಾ. ಅದೇ ನಮಗೆ ಸತ್ಯವೇದ ತಿಳಿಸ್ಕೊಡುವಂಥದ್ದು. ಒಂದು ಮಾತು ದೇವರಿಂದ ಬರುವಂಥದ್ದು ದೊಡ್ಡ ಕಾರ್ಯವನ್ನ ಮಾಡುವಂಥದ್ದಾಗಿದೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಂತ ಹೇಳುವಾಗ, ದೇವರಿಂದ ಬಂದಂತ ವಾಕ್ಯ ಒಂದು 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 ಸೃಷ್ಟಿಸುವಂತ ಒಂದು ಶಕ್ತಿ ಇದೆ, ಒಂದು ಬದಲಾವಣೆ ಮಾಡುವಂತ ಒಂದು ಶಕ್ತಿ ಇದೆ. ಅದರಲ್ಲಿ ನಮ್ಮ ಒಂದು ಜೀವಿತದಲ್ಲಿ ನಮ್ಗೆ ಬೇಕಾಗಿರುವಂತ ವಿಚಾರಗಳನ್ನ ಕೊಡುವಂತ ಶಕ್ತಿ ದೇವರ ವಾಕ್ಯದಲ್ಲಿ ಇದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಲ್ಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು, ನಮಗೆ ಕೊಡಲ್ಪಟ್ಟಿರುವಂತ ದೇವರ ವಾಕ್ಯದಲ್ಲಿ ದೇವರ ಶಕ್ತಿ, ದೇವರ ವಾಕ್ಯ, ದೇವರ ಮಾತು, ರೆಮಾ ವರ್ಡ್ ಆಫ್ ಗಾಡ್ ಹಿಡನ್ ಆಗಿದೆ. ಅದು ನಮ್ಗೆ ರೆವಲ್ಯೂಷನ್ ಆಗಿ ಬರುವಾಗ ಇಟ್ ವಿಲ್ ಬ್ಲೆಸ್ ಯು, ಇಟ್ ವಿಲ್ ರಿಲೀಸ್ ದ ಪವರ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ನೋಡ್ರಿ, ಬರೆದ ಸುವಾರ್ತೆ 5ನೇ ಅಧ್ಯಾಯ ನಾವು ನೋಡುವಾಗ ಇಲ್ಲಿ ಒಂದು ಸ್ಪಷ್ಟವಾಗಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಡೀತಿರುವಂತ ವಿಚಾರ ಏನು ಅಂತಂದ್ರೆ, ಪೇತ್ರನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ಮೀನನ್ನ ಹಿಡಿತಾ ಇದ್ದಾನೆ. ಹಲ್ಲೆಲೂಯಾ. ಪೇತ್ರನು ಮೀನನ್ನ ಹಿಡಿತಾ ಇದ್ದಾನೆ. ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟಿದ್ದಾನೆ, ರಾತ್ರಿ ಎಲ್ಲಾ ನೋಡಿದ್ದಾನೆ, ಒಂದು ಮೀನು ಸಿಗ್ಲಿಲ್ಲ. ಹಲ್ಲೆಲೂಯಾ. ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಿಂದ ನಾವು ವಾಕ್ಯ ಓದ್ಕೊಳ್ಳೋಣ. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದ ಆ ಜನರಿಗೆ ಉಪದೇಶ ಮಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಎಂಬುದಾಗಿ. ಅಲ್ಲಿ ಬಂದು ಯೇಸು ಸ್ವಾಮಿ ಉಪದೇಶವನ್ನ ಮಾಡಿದ್ರು. ಅದಾದ್ಮೇಲೆ ಆಳವಾದ ಸ್ಥಳಕ್ಕೆ ನಡೀರಿ, ಮೀನನ್ನ ಬೇಟೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಪೇತ್ರ ಹೇಳ್ತಾರೆ, 5ನೇ ವಚನ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ. ಹಾಲಲ್ಲೂ ಏನಂತೆ, ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟಿದ್ದೀವಿ ಗುರುವೇ, ನಮ್ಗೇನು ಸಿಕ್ಲಿಲ್ಲ. ಹಾಲಲ್ಲೂ ಎಕ್ಸ್ಪರ್ಟ್ ಇವನು, ಪ್ರೊಫೆಷನ್ ಇವನು ರಾತ್ರಿ ಎಲ್ಲ ನೋಡಿದ್ದಾನೆ, ಏನೂ ಸಿಕ್ಲಿಲ್ಲ. ಅದೇ ಸ್ವಾಮಿ ಬಂದು ಹೇಳ್ತಾ ಇದ್ದಾರೆ, ನಿಮ್ಮ ದೋಣಿಯನ್ನ ಆಳವಾದ ಸ್ಥಳಕ್ಕೆ ನಡೆಸ್ತಾರೆ. ಅದರಲ್ಲಿ ಪೇತ್ರ ಹೇಳುವಂತ ಒಂದು ಮಾತು ಇದೆ ಅಲ್ವಾ, ಅದು ನಾವು ಪೂರ್ತಿ ಗಮನದಿಂದ ನಾವು ನೋಡ್ಬೇಕು. ಪೇತ್ರ ಈ ರೀತಿಯಲ್ಲಿ ಹೇಳ್ತಾನೆ ನೋಡ್ರಿ, ಏನಂತಾರೆ, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಲ್ಲೆಲೂಯಾ. ಏನಂತೆ ಪೇತ್ರ ಹೇಳ್ತಾ ಇದ್ದಾನೆ, ಗುರುವೇ, ರಾತ್ರಿ ಎಲ್ಲ ಸಿಕ್ಲಿಲ್ಲ, ಆದ್ರೆ ನೀನು ಹೇಳ್ದಲ್ಲ ಮಾತು, ಆ ಮಾತಿಂದ ನಾನು. ಹಲ್ಲೆಲೂಯಾ. ಆ ಒಂದು ಮಾತಿಂದ ಪೇತ್ರ ಒಳಗಡೆ ನಂಬಿಕೆ ಇದೆ, ಸ್ವಾಮಿ ಏನಾದ್ರು ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ 6ನೇ ವಚನ ನಾವು ನೋಡುವಾಗ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳನ್ನು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೇರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು ಎಂಬುದಾಗಿ. ಹಲ್ಲೆಲೂಯಾ.
ದೇವರು ಮಾಡ್ತಾ ಇರುವಂತ ಅದ್ಭುತ ಏನು ಅಂತಂದ್ರೆ, ಅಲ್ಲಿ ಮೀನೇ ಸಿಕ್ಲಿಲ್ಲ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾರೆ, ಆದ್ರೆ ಪೇತ್ರ ಹೇಳ್ತದೆ ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ ಅಂತ. ಹಾಲೆಲೂಯಾ. ಈ ದಿನ ಕೂಡ ನಮ್ಮ ವಾಕ್ಯ, ನಮ್ಮ ಒಂದು ಜೀವಿತದಲ್ಲಿ ವಾಕ್ಯ ಎಷ್ಟು ಇರಬೇಕು ಅಂತಂದ್ರೆ, ನನ್ಗೆ ರಾತ್ರಿ ಎಲ್ಲ ನನ್ಗೆ ಟ್ರೈ ಮಾಡಿದ್ದೇನೆ, ನನ್ನ ಒಂದು ಕಷ್ಟಗಳು ಬದಲಾವಣೆ ಆಗ್ತಾ ಇಲ್ಲ, ನಾನು ಪ್ರಾರ್ಥಿಸಿದ್ದೇನೆ, ನನ್ನ ಕಷ್ಟಗಳು ಬದಲಾವಣೆ ಆಗ್ತಾ ಇಲ್ಲ, ನನ್ನ ರೋಗಗಳು ಹೋಗ್ತಾ ಇಲ್ಲ, ನನ್ನ ಚಿಂತೆಗಳು ಪರಿಹಾರ ಆಗ್ತಾ ಇಲ್ಲ, ನನ್ಗಿರುವಂತ ಕಷ್ಟಗಳು ಬದಲಾವಣೆ ಆಗ್ತಾ ಇಲ್ಲ, ನನ್ನ ಒಂದು ಜೀವಿತ ಬದಲಾವಣೆ ಆಗ್ತಾ ಇಲ್ಲ. ಆದ್ರೆ ದೇವ್ರೆ ನಿನ್ನ ಮಾತಿನ ಮೇಲೆ ನನ್ನ ನಂಬಿಕೆ ಇಡ್ತಾನೆ. ದಟ್ ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್ ಅಂತ. ಪೇತ್ರನು ಹೇಳ್ದ ನಿನ್ ಮಾತು ಮೇಲೆ ಹಾಕ್ತೇನೆ ಅಂತ ಹೇಳ್ಬಿಟ್ಟು. ಆದ್ರೆ ಹಾಕಿದ ಒಡನೆ ಆ ಒಂದು ಬಲೆಯನ್ನದು ನೀರಿನಲ್ಲಿ ಹಾಕಿದೊಡನೆ ಎಷ್ಟು ರಾಶಿಯಾಗಿ ಮೀನ್ ಸಿಕ್ತು ಅಂತಂದ್ರೆ, ಅವರ ದೋಣಿಯಲ್ಲಿ ಕೂಡ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಇನ್ನೊಂದು ದೋಣಿಯನ್ನ ಸನ್ನೆ ಮಾಡಿ ಕರೆಸ್ಬಿಟ್ಟು 2 ದೋಣಿಗಳು ತುಂಬುವಷ್ಟು, 2 ದೋಣಿಗಳು ಮುಳುಗುವಷ್ಟು ಮೀನನ್ನ ಆ ದಿನ ಪೇತ್ರನು ಸ್ವೀಕರಿಸಿದೆ ಎಂಬುದಾಗಿ ನಾವು ನೋಡ್ಕೊಳ್ಬೇಕು. ಹಾಲೆಲೂಯಾ. ಇದೇ ಒಂದು ಮಾತು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ದಿನ ಪೇತ್ರನು ಹೇಳ್ತದೆ, ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ, ನಿನ್ನ ಮಾತು ನನಗೆ ಇಂಪಾರ್ಟೆಂಟ್ ಆಗಿದೆ ಎಂಬುದಾಗಿ. ಹಾಲೆಲೂಯಾ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರೇ ನನಗೆ ಈ ಕಷ್ಟ ಇದೆ, ಆದ್ರೆ ನಾನು ನಿನ್ನ ಮಾತಿನ ಮೇಲೆ ನಂಬಿಕೆ ಇಡ್ತೇನೆ, ನಿನ್ನ ಮಾತಿನ ಮುಖಾಂತರವಾಗಿ ನಾನು ಮಾಡ್ತೇನೆ ಅಂತ. ಹಾಲೆಲೂಯಾ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಯನ್ನ ಸೈತಾನನು ಏನ್ ಮಾಡ್ತಾನಂತೆ, 40 ದಿನ ಶೋಧನೆ ಮಾಡುವುದಕ್ಕಾಗಿ ಅಡವಿಲಿ ನಡೆಸಿಕೊಂಡು ಹೋಗುವಾಗ ಸೈತಾನನು ಏನ್ ಮಾಡ್ತಾನಂತೆ, ಯೇಸು ಸ್ವಾಮಿಗೆ ಮೊದಲನೇದಾಗಿ 40 ದಿನ ಮುಗಿದ ಮೇಲೆ ಮೊದಲು ಯೇಸು ಸ್ವಾಮಿಗೆ ಹಸ್ತಿದ್ದು ಹೊಟ್ಟೆ ಹಸಿಯುವಂತ ಟೈಮ್ನಲ್ಲಿ ಯೇಸು ಸ್ವಾಮಿಗೆ ಸೈತಾನ ಹೇಳ್ತೇನೆ, ಕಲ್ಲನ್ನ ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಇಮಿಡಿಯೇಟ್ ಆಗಿ ಸೈತಾನ್ಗೆ ರೆಬ್ಯೂಕ್ ಮಾಡ್ತಾರೆ. ಹೇಳ್ತಾರೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವವನಲ್ಲ, ದೇವರಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುವವನಾಗಿದ್ದಾನೆ. ಹಾಲೆಲೂಯಾ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಇಲ್ಲಿ ಸ್ವಾಮಿಗೆ ಸೈತಾನ ಬಂದು ಹೇಳ್ತಾರೆ, ನೀನು ದೇವರ ಮಗನಾಗಿದ್ರೆ ಈ ಕಲ್ಲಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡುತ್ತ. ಇಮಿಡಿಯೇಟ್ ಆಗಿ ಸ್ವಾಮಿ ಹೇಳ್ತಾರೆ ನೋಡ್ಕೊಳ್ಳೋದು 4ನೇ ವಚನದಲ್ಲಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಬರೆದಿದೆ. ಆಮೇನ್. ಹಾಲೆಲೂಯಾ. ಏನಂತ ಹೇಳಿದ್ರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದ ಬದುಕುವಂತವನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೇವೆ ಅಂತಂದ್ರೆ, ನಮ್ಮ ಒಂದು ಏನಂತ ಹೇಳ್ಬೋದು, ಒಂದು ರಿಚ್ನೆಸ್ ಇರ್ಬೋದು, ಒಂದು ಸೆಟಲ್ಮೆಂಟ್ ಇರ್ಬೋದು, ಒಂದು ಜಾಬ್ ಇರ್ಬೋದು, ಒಂದು ಪ್ರೊಫೆಷನ್, ಯಾವುದೋ ಒಂದು ಮನಿ, ಏನಕ್ಕೂ ನಾವು ಬದುಕ್ತಾ ಇಲ್ಲ. ನಾವು ಇವರ ದೇವರ ಬಾಯಿಂದ ಬರ್ತಾ ಇರುವಂತ ಮಾತಿಂದ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನಾವು ಜೀವನ ಮಾಡ್ಬೇಕು. ದೇವರ ಕೃಪೆಯಿಂದ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನಾವು ಜೀವನ ಮಾಡ್ಬೇಕು. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಯಾರೋ ಏನೋ ಹೇಳಿದ್ರು ಅದಕ್ಕಾಗಿ ನಾನು ಜೀವಿಸ್ತೇನೆ, ಯಾವುದೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅದಕ್ಕಾಗಿ ನಾನು ಜೀವಿಸ್ತೇನೆ ಅಲ್ಲ, ಆದ್ರೆ ದೇವರಿಂದ ಬರುವಂತ ಒಂದೊಂದು ಮಾತಿನಿಂದ ನಾನು ಬದುಕ್ತಾ ಇದ್ದೇನೆ ಎಂಬುದಾಗಿ. ಹಾಲೆಲೂಯಾ. ದೇವರಿಂದ ಬರುವಂತ ಒಂದೊಂದು ಮಾತು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡ್ತದೆ ಎಂಬುದಾಗಿ. ಹಾಲೆಲೂಯಾ. ಇನ್ಫ್ಯಾಕ್ಟ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ನಮ್ಮನ್ನ ದೇವರು ಉಂಟು ಮಾಡುವಾಗ ಹೇಗೆ ಉಂಟು ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಒಳಗಡೆ ದೇವರು ಕೊಟ್ಟಿರುವಂತ ಸಾಮರ್ಥ್ಯ ಎಂತದ್ದು ಅಂತಂದ್ರೆ, ಆ ತನ್ನ ವಾಕ್ಯಗಳನ್ನ ನಮ್ಮ ಬಾಯಿನಲ್ಲಿ ಇಟ್ಟಿದ್ದಾರೆ. ಹಾಲೆಲೂಯಾ. ಅದಕ್ಕೆ ನಾವು ದೇವರ ವಾಕ್ಯವನ್ನು ಹಿಡಿದುಕೊಳ್ಳುವಾಗ ನಮಗೆ ದೇವರು ಪ್ರಕಟಣೆ ಕೊಡ್ತಾರೆ, ದೇವರ ಆತ್ಮರು ಪ್ರಕಟಣೆ ಕೊಡ್ತಾರೆ. ಆ ಪ್ರಕಟಣೆ ಮುಖಾಂತರವಾಗಿ ನೀನು ಮಾತಾಡುವಾಗ ನಿನ್ನ ಜೀವಿತದಲ್ಲಿ ಅನೇಕ ಒಂದು ಕಾರ್ಯಗಳು ಉಂಟಾಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ನಮಗೆ ಕೊಟ್ಟಿರುವಂತ ಸತ್ಯವೇದ ಸುಮ್ಮನೆ ನಾರ್ಮಲ್ ಆಗಿ ಒಂದು ಪ್ರಿಂಟ್ ಆಗಿರುವಂತ ಯಾವುದೋ ಒಂದು ಪುಸ್ತಕ ಅಲ್ಲ, ಆದರೆ ದೇವರ ಶಕ್ತಿ ಅಡಕವಾಗಿರುವಂತ ಪುಸ್ತಕವಾಗಿದೆ. ಹಾಲೆಲೂಯಾ. ನನಗೆ ಕಷ್ಟ ಇದೆಯಾ, ನನಗೆ ಚಿಂತೆ ಇದೆಯಾ, ದೇವರ ವಾಕ್ಯದಲ್ಲಿ ಪರಿಹಾರ ಇದೆ, ದೇವರ ವಾಕ್ಯದಲ್ಲಿ ಬಲ ಇದೆ, ದೇವರ ವಾಕ್ಯದಲ್ಲಿ ಪ್ರಕಟಣೆ ಇದೆ. ಓದ್ರಿ, ನಿಮಗೆ ಕಷ್ಟವಾಗುವಾಗ ಓದ್ರಿ. ಆ ಒಂದು ವರ್ಡ್ ಆಫ್ ಗಾಡ್, ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಿಮ್ಮ ಲೈಫ್ ನಲ್ಲಿ ಏನು ಬ್ಲೆಸ್ಸಿಂಗ್ ಇಲ್ಲ ಅದನ್ನ ಕ್ರಿಯೇಟ್ ಮಾಡ್ತದೆ. ಹಾಲೆಲೂಯಾ. ನಿಮ್ಮ ಲೈಫ್ ನಲ್ಲಿ ಏನು ಒಂದು ರೀತಿಯಲ್ಲಿ ಒಂದು ವಿಚಾರಗಳು ನಿಮ್ಮ ಲೈಫ್ ನಲ್ಲಿ ಇಲ್ಲ ಅದನ್ನ ಕ್ರಿಯೇಟ್ ಮಾಡ್ತದಂತೆ. ದಟ್ ಈಸ್ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಅನೇಕ ಒಂದು ಜೀವಿತಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ನಾನು ಅನೇಕ ಒಂದು ಪುಸ್ತಕಗಳನ್ನ ಓದುವಾಗ ಅವರು ಈ ರೀತಿಯಲ್ಲಿ ಅಪೋಸ್ತಲ್ ಗೊಲ್ಯಾರಿಯೋ ಮೆಲ್ನಾಂಡೋ ಈ ರೀತಿಯಲ್ಲಿ ಹೇಳ್ತಾರೆ, ಅವರು ಎಷ್ಟೋ ಒಂದು ಮೀಟಿಂಗ್ಸ್ ನಲ್ಲಿ ಎಷ್ಟೋ ಜನಕ್ಕೆ ಒಂದೊಂದು ಆರ್ಗನ್ಸ್ ಇರ್ತಾ ಇದ್ದಿಲ್ಲ ಅಂತೆ, ಒಂದೊಂದು ಆರ್ಗನ್ಸ್ ಡ್ಯಾಮೇಜ್ ಆಗಿರ್ತಾ ಇತ್ತಂತೆ. ಅವ್ರು ಹೇಳ್ತಾರೆ ಅವ್ರಿಗೆ ನ್ಯೂ ಆರ್ಗನ್ಸ್ ಫಾರ್ಮ್ ಆಗಿರುವಂತ ಟೆಸ್ಟಿಮನಿಗಳಿವೆ. ಅಲ್ಲೂಯ್ಯ, ಹೊಸ ಆರ್ಗನ್ಸ್ ಫಾರ್ಮ್ ಆಗಿದೆ ಅಂತೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರಿಗೆ ಮಾಡದೆ ಇರುವಂತ ಕಾರ್ಯ ಇಲ್ಲ. ಅಲ್ಲೂಯ್ಯ, ನಾವು ಅನ್ಕೊಳ್ತೇವೆ ಇದು ಆಗುತ್ತಾ ಅದು ಆಗುತ್ತಾ, ಇದು ಹಾಸ್ಪಿಟಲ್ಲೇ ಮಾಡ್ಬೇಕು, ಇದನ್ನ ಹಾಸ್ಪಿಟಲ್ಲೇ ಮಾಡ್ಬೇಕು ಅಂತ ಹೇಳ್ಬಿಟ್ಟ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರಿಂದ ಆಗದಿರೋದು ಯಾವುದು ಇಲ್ಲ ಅಂತ. ಎಷ್ಟೋ ಸಾಕ್ಷಿಗಳಿದೆ ಅಂತೆ, ಅವ್ರಿಗೆ ಈ ಒಂದು ಆರ್ಗನ್ ಇರೋದಿಲ್ಲ, ಆದ್ರೆ ಪ್ರಾರ್ಥನೆ ಮುಗಿಯುವಾಗ ಆ ಒಂದು ಆರ್ಗನ್ ನ್ಯೂಲಿ ಫಾರ್ಮ್ಡ್ ಆಗಿರ್ತದೆ. ಅಲ್ಲಿ ಅವ್ರು ಈ ರೀತಿಯಲ್ಲಿ ಹೇಳ್ತಾರೆ,
ಪರಲೋಕದಿಂದ ದೇವದೂತರು ಹೊಸ ಆರ್ಗನ್ ತಗೊಂಡು ಬಂದ್ಬಿಟ್ಟು ಅವ್ರಿಗೆ ಪ್ಲೇಸ್ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಅನೇಕ ಒಂದು ಸಾಕ್ಷಿ ಅವ್ರ ಪುಸ್ತಕದಲ್ಲಿ ಬರೆಯುವಾಗ ನಮ್ಗೆ ಅರ್ಥ ಆಗ್ಬೇಕು, ನಥಿಂಗ್ ಇಸ್ ಇಂಪಾಸಿಬಲ್ ವಿತ್ ಗಾಡ್. ಹಾಲೆಲೂಯಾ. ಇಫ್ ವಿ ಬಿಲೀವ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಹಾಲೆಲೂಯಾ. ಹಾಗಾಗಿ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರು ನಮ್ಮ ಹತ್ರ ಮಾತಾಡ್ತಿರುವಂತ ವಿಚಾರ ಏನಂತಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ನಿಮ್ಮ ಲೈಫ್ ನಲ್ಲಿ ಏನು ಇಲ್ಲ ಅದನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ದೇವರ ವಾಕ್ಯದಲ್ಲಿ ಇದೆ. ಹಾಗಾಗಿ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವುದು ದೇವರ ಮಾತು. ಹಾಲೆಲೂಯಾ. ಇವಾಗ ನಮಗೆ ಕಷ್ಟ ಇದೆಯಾ, ನಾವೇನ್ ಮಾಡ್ಬೇಕಂತ ದೇವರ ಪಾದದ ಬಳಿ ಕುಂತು ದೇವರ ನೀನೊಂದು ಮಾತಾಡ್ತೇವ್ರೆ ಸರ್, ಬಿಕಾಸ್ ಇಟ್ ಈಸ್ ಪಾಸಿಬಲ್ ಥ್ರೂ ಯು ಲಾರ್ಡ್. ಆ ರೀತಿಯಲ್ಲಿ ನಮ್ಮ ಒಂದು ಮೈಂಡ್ ಇರುವಾಗ, ನಾವು ದೇವರನ್ನ ಪ್ರಾರ್ಥಿಸುವಾಗ ಹೋಗುವಾಗ, ನಮ್ಮ ಒಂದು ವಿಚಾರಗಳು ಆ ರೀತಿಯಲ್ಲಿ ಪಾಸಿಟಿವ್ ಆಗಿ ಇರುವಾಗ, ನಮ್ಮ ಒಂದು ವಿಚಾರಗಳು ದೇವರ ಮೇಲೆ ನಂಬಿಕೆಯಲ್ಲಿ ಇರುವಾಗ, ಆ ನಂಬಿಕೆ ದೇವರನ್ನ ಮೂವ್ ಮಾಡ್ತದೆ ಪ್ರಾರ್ಥನೆ. ಅಲ್ಲಿ ಈ ದಿನ ನಮ್ಗೆ ಬೇಕಾಗಿರುವಂಥದ್ದು ಯಾವುದೋ ರೀತಿಯಲ್ಲಿ ಸಪೋರ್ಟ್ ಅಲ್ಲ, ಬಟ್ ಆ ರೆವಲ್ಯೂಷನ್ ಫ್ರಮ್ ಗಾಡ್, ಆ ರೆಮಾ ಫ್ರಮ್ ಗಾಡ್, ಏನಂತ ಹೇಳ್ಬೋದು, ಕ್ರಿಯೇಟಿವ್ ವರ್ಡ್ ಫ್ರಮ್ ಗಾಡ್ ಅಂತ. ಹಾಲೆಲೂಯಾ. ದ ವರ್ಡ್ ಆಫ್ ಗಾಡ್ ದಟ್ ಕ್ರಿಯೇಟ್ಸ್ ದ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್. ದೇವರಿಂದ ಬಂದಿರುವಂತ ಮಾತು ತುಂಬಾ ಬಲ ಕಾರ್ಯ ಮಾಡುವಂತದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದೇವರ ಬಳಿ ಹೋಗುವಾಗ ದೇವರು ಒಂದು ಮಾತನಾಡಿದ್ರೆ ಸಾಕು, ನನ್ನ ಕಷ್ಟ ಪರಿಹಾರ ಆಗ್ತದೆ ಅಂತ. ಹಾಲೆಲೂಯಾ. ವೆರಿ ಇಂಪಾರ್ಟೆಂಟ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರಿಂದ ಬರುವಂತ ಮಾತು ಇಟ್ ಕಂಟೈನ್ಸ್ ದ ಪವರ್ ಆಫ್ ಗಾಡ್. ಇಟ್ ಹ್ಯಾಸ್ ದಟ್ ಪವರ್. ದೇವರು ಒಂದೇ ಒಂದು ಮಾತಾಡಿದ್ರೆ ಏನ್ ಬೇಕಾದ್ರೂ ಬದಲಾವಣೆ ಆಗ್ತದೆ. ಹಾಲೆಲೂಯಾ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಹೇಳ್ಬೇಕು, ದೇವರ ನೀನು ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ತದೆ. ಐ ನೋ, ಅದಕ್ಕೆ ನಾನು ಬಂದಿದ್ದೀನಿ ಇಲ್ಲಿ. ದೆನ್ ಇಟ್ ಮೂವ್ಸ್ ಗಾಡ್. ಇಫ್ ಯು ಸೇ ದೇವರೇ ಮಾಡಿದೆ, ಪ್ಲೀಸ್ ದೇವ್ರೆ, ಪ್ಲೀಸ್ ದೇವ್ರೆ, ಪ್ಲೀಸ್ ದೇವ್ರೆ, ನೋ, ಪ್ಲೀಸ್ ದೇವ್ರೆ, ಪ್ಲೀಸ್ ದೇವ್ರೆ ಅಂತ ಕೇಳಂಗಿಲ್ಲ. ದೇವ್ರೆ ನೀನ್ ಇದು ಮಾಡ್ಬೇಕು ದೇವ್ರೆ. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಗೆ ಆ ರೀತಿಯಾದಂತ ಒಂದು ಪ್ರಕಟಣೆ, ಒಂದು ರೆವಲ್ಯೂಷನ್ ನಮ್ಮ ಆತ್ಮದಲ್ಲಿ ಕೊಡುವುದಾದ್ರೆ, ದಟ್ ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ದಟ್ ಈಸ್ ದ, ಏನಂತ ಹೇಳ್ಬೋದು, ದಟ್ ಈಸ್ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಹಾಲೆಲೂಯಾ. ಕೆಲವು ನಮ್ಗೆ ಏನ್ ಕಷ್ಟಗಳು ಬರ್ತದೆ, ಎಲ್ಲ ಕೂಡ ಬೈಬಲ್ ನಲ್ಲಿ ಇದೆ. ಎಲ್ಲದಕ್ಕೂ ಪರಿಹಾರವಿದೆ ಬೈಬಲ್ ನಲ್ಲಿ. ಎಲ್ಲಾ ಒಂದು ವಿಚಾರಗಳಿಗೆ ದೇವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ನೀವು ಅದನ್ನು ಹುಡುಕಿ ನೀವು ಅದನ್ನು ಓದುವಾಗ, ಆ ಒಂದು ವರ್ಡ್ ನನಗೆ, ನನ್ನ ಪರಿಸ್ಥಿತಿಗೆ ಅಂತ ನೀನು ಅರ್ಥ ಮಾಡಿಕೊಳ್ಳುವಾಗ, ದೇವರ ಈ ವಾಕ್ಯವನ್ನು ನನ್ನ ಜೀವಿತದಲ್ಲಿ ಬಿಡುಗಡೆ ಮಾಡು ಅಂತ ಹೇಳುವಾಗ, ಇಟ್ ಈಸ್ ರೆಮಾ ಫಾರ್ ಯು. That is going to release the creative word of God in your life that has life ಎಂಬುದಾಗಿ ಹೇಳ್ಬೋದು. ಹಾಲೆಲೂಯಾ. ಅದಕ್ಕೆ ಆ ವಾಕ್ಯಕ್ಕೆ ಜೀವವಿದೆ. ಆ ವಾಕ್ಯ ಇಲ್ಲದೆ ಇರುವಂತ ಸಂಗತಿಗಳನ್ನ ನಿನ್ನ ಜೀವಿತದಲ್ಲಿ ಸೃಷ್ಟಿಸುವಂತ ಒಂದು ಬಲ, ಒಂದು ಶಕ್ತಿ, ಸಾಮರ್ಥ್ಯ ಹೊಂದಿದೆ. ನಿನ್ನ ಜೀವಿತದಲ್ಲಿ ಇಲ್ಲದೆ ಇರುವಂತ ಆಶೀರ್ವಾದಗಳನ್ನ ತೆಗೆದುಕೊಂಡು ಬಂದು ನಿನಗೆ ಕೊಡುವಂತದ್ದಾಗಿದೆ. ನಿನ್ನ ಜೀವಿತದಲ್ಲಿ ಇಲ್ಲದೆ ಇರುವಂತ ಸಂಗತಿಗಳು, ನಿನಗೆ ಬೇಕಾಗಿರುವಂತ ಮೇಲನ್ನ ಉಂಟು ಮಾಡುವಂತ ಆಶೀರ್ವಾದವನ್ನ ಆ ಒಂದು ದೇವರ ವಾಕ್ಯದಲ್ಲಿ ಉಂಟು ಮಾಡುವಂತ ಶಕ್ತಿ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕೆ ಅನೇಕ ಜನರು ಬಿಡುಗಡೆ ಹೊಂದಿಕೊಳ್ಳುವುದಿಲ್ಲ, ಅನೇಕ ಜನರು ಸ್ವಸ್ಥತೆ ಹೊಂದಿಕೊಳ್ಳುವುದಿಲ್ಲ, ಅನೇಕ ಜನರು ಒಂದು ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಿಲ್ಲ, ಒಂದು ಮೇಲನ್ನ ನೋಡುವುದಿಲ್ಲ, ಎಷ್ಟೋ ವರ್ಷಗಳ ಕಾಲ ಇದ್ದ ಹಾಗೆ ಇದ್ದು ಬಿಡ್ತಾರೆ ಅಂತಂದ್ರೆ ಅವರ ಒಂದು ಜೀವಿತದಲ್ಲಿ ಕೂಡ ಬೈಬಲ್ ಇದ್ದ ಹಾಗೆಯೇ ಇದೆ, ಎಲ್ಲೋ ಒಂದ್ ಕಡೆ ಶೆಲ್ಫ್ ನಲ್ಲಿ ಹಾಗೇ ಇದೆ, ಅವ್ರಿಗೆ ಗೊತ್ತಿಲ್ಲ. ಅದನ್ನ ತೆಗೆದುಕೊಳ್ಳ್ರಿ, ಅದನ್ನ ಓಪನ್ ಮಾಡ್ರಿ, ಅದನ್ನ ಓದ್ರಿ, ಅದ್ರಲ್ಲಿ ಇರುವಂತ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳ್ರಿ. ದೇವರೇ ಈ ಅದ್ಭುತ ನನಗೆ ಬೇಕು. ಇಟ್ ಇಸ್ ರಿಸರ್ವ್ ಫಾರ್ ಯು, ಇಟ್ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಫಾರ್ ಯು. ಆ ವಾಕ್ಯ ಓದುತ್ತಾ 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 ನಿನ್ನನ್ನ ಬದಲಾವಣೆ ಮಾಡ್ತದೆ, ನಿನ್ನ ಜೀವಿತವನ್ನು ಬದಲಾವಣೆ ಮಾಡ್ತದೆ, ನಿನ್ನ ಸರೌಂಡಿಂಗ್ಸ್ ಅನ್ನ ಬದಲಾವಣೆ ಮಾಡ್ತದೆ. 5 ವರ್ಷ 10 ವರ್ಷ ಬಿಟ್ಟು ನೀನು ಯಾರಾದ್ರೂ ಬಂದು ನೋಡುವಾಗ ನೀನು ತುಂಬಾ ಬದಲಾವಣೆ ಆಗಿದೆ. ಹೌದು, ದಟ್ ಈಸ್ ಪಾಸಿಬಲ್ ಥ್ರೂ ದ ವರ್ಡ್ ಆಫ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂತಂದ್ರೆ, ನಿನ್ನ ಬೈಬಲ್ ಕೂಡ ಬದಲಾವಣೆ ಆಗ್ಲಿಲ್ಲ. ನಿನ್ನ ಬೈಬಲ್ ಇಟ್ಟ ಜಾಗದಲ್ಲೇ ಇದೆ, ವರ್ಷಗಳಿಂದ ನಿನ್ನ ಬೈಬಲ್ ಅಲ್ಲೇ ಇದೆ. ನೀನ್ ತೆಗ್ದಿಲ್ಲ, ನೀನು ಓದಿಲ್ಲ. ಸುಮ್ಮನೆ ವೆಕೇಶನ್ಗೆ ಸಂಡೇ ಮಾತ್ರ ತಗೊಂಡು ಹೋಗೋದು, ಆಮೇಲೆ ತಗೊಂಡ್ಬಂದು ಅಲ್ಲೇ ಇಟ್ಬಿಡೋದು ಅಲ್ಲ. ಎವ್ರಿ ಡೇ ಯು ನೀಡ್ ಟು ಸ್ಪೆಂಡ್ ಟೈಮ್ ವಿತ್ ದ ವರ್ಡ್ ಆಫ್ ಗಾಡ್, ವಿತ್ ಇನ್ ಪ್ರೇಯರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ದಿನ ಡಿಗ್ ಮಾಡ್ತಾ ಇರ್ಬೇಕಂತೆ. ಎಷ್ಟು ನೀವು ಡಿಗ್ ಮಾಡ್ತೀರಾ, ಎಷ್ಟು ಆಳವಾಗಿ ಹೋಗ್ತೀರಾ, ನಿಮ್ಗೆ ಮೋರ್ ರೆವಲ್ಯೂಷನ್ ಸಿಗ್ತದೆ, ನಿಮ್ಗೆ ಮೋರ್ ಟ್ರೆಷರ್ ಸಿಗ್ತದೆ. ದಟ್ ಈಸ್ ಬ್ಲೆಸ್ಸಿಂಗ್ ಫಾರ್ ಯು. ಹಾಲೆಲೂಯಾ, ಹಾಲೆಲೂಯಾ. ಇವಾಗ ಯಾರೋ ಒಬ್ರು ಬಂದು ಹೇಳಿದ್ರೆ ಇಲ್ಲಿ ತೋಡ್ರಿ ನಿಧಿ ಸಿಗ್ತದೆ ಅಂದ್ರೆ ಎಷ್ಟು ಜನ ತೋಡ್ತಾರೆ ಬಂದ್ಬಿಟ್ಟು. ಹಾಲೆಲೂಯಾ. ಯಾಕೆ ನಿಧಿ ಬೇಕು? ಆದ್ರೆ ವರ್ಡ್ ಆಫ್ ಗಾಡ್ ಹೇಳ್ತದೆ, ವರ್ಡ್ ಆಫ್ ಗಾಡ್ ಅಲ್ಲಿ ಲೈಫ್ ಗಿವಿಂಗ್ ಟ್ರೆಷರ್ ಇದೆ. ತೋಡ್ರಿ ಅಂತಂದ್ರೆ ಪೀಪಲ್ ಆರ್ ನಾಟ್ ಬಾದರ್ಡ್. ಅದರಲ್ಲಿ ಲೈಫ್ ಗಿವಿಂಗ್ ಪವರ್ ಇದೆ, ಅದರಲ್ಲಿ ಟ್ರೆಷರ್ ಇದೆ, ಅದರಲ್ಲಿ ಬ್ಲೆಸ್ಸಿಂಗ್ ಇದೆ, ಅದರಲ್ಲಿ ಬೇಕಾಗಿರೋದು ಎಲ್ಲ ಇದೆ, ಅದರಲ್ಲಿ ಲೈಫ್ ಇದೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ಹೋಗಿ ಹುಡುಕುವಾಗ ಯು ವಿಲ್ ಫೈಂಡ್ ದ ಟ್ರೆಷರ್ಸ್ ಇನ್ ಯುವರ್ ಲೈಫ್. Hallelujah. That is what Jesus is telling us today.
ವಾಕ್ಯ ಹೇಳ್ತದೆ, ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್ ಅಂತ. ಬ್ಲೆಸ್ಡ್ ಇಸ್ ಎವ್ರಿ ಒನ್ ಹೂ ಟೇಕ್ಸ್ ರೆಫ್ಯೂಜ್ ಇನ್ ಹಿಮ್. ಹಾಲೆಲೂಯಾ. ದೇವರನ್ನು ಅನುಭವಿಸಿ ನೋಡ್ರಿ, ಆತನ ಸರ್ವೋತ್ತಮನೆಂದು. ಹಾಲೆಲೂಯಾ. ನಾವು ದೇವರನ್ನ ಏನ್ ಮಾಡ್ಬೇಕಂತೆ? ಅನುಭವದಿಂದ ನಾವು ನೋಡ್ಬೇಕಂತ. God is calling us to taste and see that the Lord is good. Hallelujah. ನಿನಗೆ ದೇವರ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ, ನೀವು ಬೈಬಲ್ ಓದ್ತಾ ಇಲ್ಲ ಅಂದ್ರೆ ನಿಮ್ಗೆ ದೇವರ ಬಗ್ಗೆ ಗೊತ್ತಿರಲ್ಲ. If you are reading the word of God every day, if every day your word of God is in your mind, hallelujah, ಅದು ನಿನ್ನ ಹಾರ್ಟ್ ನಲ್ಲಿ ಇದ್ರೆ, ಅದು ನಿನ್ನ ಮೈಂಡ್ ನಲ್ಲಿ ಇದ್ರೆ, ಅದು ನಿನ್ನ ಬಾಯಲ್ಲಿ ಇದ್ರೆ, ನೀನು ಎಲ್ಲೆಲ್ಲಿ ಹೋಗ್ತೀವಿ ಕೃತಜ್ಞತನಾಗಿರ್ತೀಯ. ಯು ವಿಲ್ ಬಿ ಸಕ್ಸಸ್ಫುಲ್ ವೇರ್ ಎವರ್ ಯು ಗೋ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೆಹೋಶುವನು 1ನೇ ಅಧ್ಯಾಯ 8ನೇ ವಚನದಲ್ಲಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞತನಾಗುವಿ ಅಂತ. ಹಲ್ಲೆಲೂಯಾ. ನೀನು ಧರ್ಮಶಾಸ್ತ್ರವನ್ನ ಹಗಲಿರುಳಿನ ಬಾಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಹೇಳಿದ ಹಾಗೆ ನೀನು ನಡೆದುಕೊಂಡು ಇರುವುದಾದ್ರೆ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗ್ತೀಯ ಮತ್ತು ನೀನು ಕೃತಜ್ಞತನಾಗ್ತೀಯ ಅಂತ. ಹಲ್ಲೆಲೂಯಾ. ಆದ್ರೆ ನಮ್ಗೆ ಬೇಕಾಗಿರೋದೇನಂತೆ? ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ವರ್ಡ್ ಆಫ್ ಗಾಡ್ ನಮ್ಮ ಲೈಫ್ ನಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಲೈಫ್ ನಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಹಲ್ಲೆಲೂಯಾ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿಯ ಹೆಸರಿನಲ್ಲಿ 1000 crore ಪ್ರಾಪರ್ಟಿ ಇದೆ ಅಂದ್ರೆ ಅವನ ಹತ್ರ ಏನು ಪೇಪರ್ ಇಲ್ಲ ಅಂತಂದ್ರೆ ನೋ ಯೂಸ್. ಹಾಗಾಗಿ ಆ ಒಂದು ಡಾಕ್ಯುಮೆಂಟ್ ಎಷ್ಟು ಇಂಪಾರ್ಟೆಂಟ್. ಅವಂತೂ ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲ, ಅವನ ಹತ್ರ ಒಂದು ಪ್ರೂಫ್ ಇಲ್ಲ ಅಂತಂದ್ರೆ ಅದು ಅವ್ನಿಗೆ ಆಗೋದೇ ಇಲ್ಲ. ಆ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಮ್ಗೆ ಬ್ಲೆಸ್ಸಿಂಗ್ ಬೇಕು ಅಂತಂದ್ರೆ ದ ವರ್ಡ್ ಆಫ್ ಗಾಡ್ ಈಸ್ ಅವರ್ ಡಾಕ್ಯುಮೆಂಟ್. ಹಲ್ಲೆಲೂಯಾ. ಅದು ನಮ್ಗೆ ಸ್ವಂತ ಆಗ್ಬೇಕು ಅಂದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಾಗ್ಬೇಕು. ಹಲ್ಲೆಲೂಯಾ. ಒಂದು ವ್ಯಕ್ತಿಗೆ ಗೊತ್ತೇ ಇಲ್ಲ ಅಂತಂದ್ರೆ ಅವನಿಗೆ ಅದನ್ನ ಅನುಭವಿಸಕ್ಕೂ ಆಗೋದಿಲ್ಲ, ಅದನ್ನ ಆ ಒಂದು ಬ್ಲೆಸ್ಸಿಂಗ್ ನಲ್ಲಿ ಅವ್ನು ಇರೋದಕ್ಕೂ ಆಗೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಯಾವಾಗ ಅವ್ನು ಡಾಕ್ಯುಮೆಂಟ್ ತೆಗಿತಾನೆ, ಅವ್ನು ಓದ್ತಾನೆ, ನನ್ನ ಹೆಸರು ಇದೆ, ನನಗೆ ಸಂಬಂಧಪಟ್ಟಿರೋದು, ಇಲ್ಲಿಂದ ಇಷ್ಟು ಜಾಗ ಇದೆ, ಇಷ್ಟು ಪ್ರಾಪರ್ಟಿ ನಂದಾಗಿದೆ ಅಂತ ಅವನಿಗೆ ಗೊತ್ತಾಗ್ತದೆ ಅವನ ಪ್ರಾಪರ್ಟಿ ಏನು ಅಂತ ಹೇಳ್ಬಿಟ್ಟು. ಇದನ್ನ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ವಿ ಆರ್ ನಾಟ್ ರೀಡಿಂಗ್ ದ ಬೈಬಲ್. ನಾವು ಬೈಬಲ್ ನಾವು ಓದ್ತಾ ಇಲ್ಲ. ಬೈಬಲ್ ನಲ್ಲಿ ನಮ್ಗೆ ಏನ್ ಕೊಟ್ಟಿದೆ, ನಮ್ಗೆ ಏನ್ ಅಧಿಕಾರ ಇದೆ, ನಮ್ಮ ಜೀವಿತದಲ್ಲಿ ಏನು ಆಶೀರ್ವಾದವನ್ನ ದೇವರು ಇಟ್ಟಿದ್ದಾರೆ, ನಮ್ಮ ಒಂದು ಜೀವಿತ ಎಲ್ಲಿಗೆ ಶುರು ಆಗಿದೆ, ಹೇಗೆ ಮುಂದೆ ಹೋಗ್ತದೆ, ನಮ್ಮ ಜೀವಿತ ಮುಂದೆ ದೇವರು ಏನು ಆಲೋಚನೆಗಳು ಇಟ್ಟಿದ್ದಾರೆ, ಎಲ್ಲ ಕೂಡ ಬೈಬಲ್. ನಾವು ಓದ್ತಾ ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಗೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಮ್ಗೆ ಅಲ್ವೇ ಅಲ್ಲ ಅದು. ಆ ರೀತಿಯಲ್ಲಿ ಬೈಬಲ್ ನಲ್ಲಿ ನಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನಮ್ಗೆ ಬೈಬಲ್ ನಲ್ಲಿ ಇರೋದು ನಮ್ಗೆ ಸಂಬಂಧನೇ ಇಲ್ಲ. ಅದಕ್ಕೆ ವೆರಿ ಇಂಪಾರ್ಟೆಂಟ್, ಬೈಬಲ್ನ ಯಾವಾಗ್ಲೂ ಓದಿ, ಬೈಬಲ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಫ್ಯೂಚರ್ ಏನು, ನಮ್ಮ ಒಂದು ಪಾಸ್ಟ್ ಹೇಗೆ ಇತ್ತು, ನಮ್ಮ ಇವಾಗ ಏನ್ ಮಾಡ್ಬೇಕು, ನಾವು ಹೇಗೆ ನಡಿಬೇಕು, ನಮ್ಮ ಜೀವಿತದಲ್ಲಿ ಹೇಗೆ ಇರಬೇಕು, ಮುಂದೆ ದೇವರು ಗ್ಲೋರಿಯಸ್ ಫ್ಯೂಚರ್ ನ ಹೇಗೆ ಇಟ್ಟಿದ್ದಾರೆ, ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಇಲ್ಲಿ ಏನೇನ್ ಮಾಡ್ಬೇಕು, ಮತ್ತೆ ಮುಂದೆ ನಮ್ಮ ಜೀವಿತ ಸತ್ತ ಮೇಲೆ ನಮ್ಮ ಜೀವಿತ ಹೇಗೆ ಬ್ಯೂಟಿಫುಲ್ ಆಗಿ ಇರ್ತದೆ, ಇದೆಲ್ಲ ಕೂಡ ಬೈಬಲ್. ಒಂದು ದಿನ ನಾವು ದೇವರ ಮುಂದೆ ನಿಲ್ಲುವಾಗ ದೇವರೇ ನನಗೆ ಗೊತ್ತೇ ಇಲ್ಲ ಅಂದ್ರೆ ದೇವರು ಹೇಳ್ತಾರೆ, ನೀನ್ ಜೀವಿತ ಮಾಡಿದ್ದು 60-70 ವರ್ಷಗಳ ಕಾಲ ಬೈಬಲ್ ನಿನಗಿತ್ತು, ಚರ್ಚ್ಗೆ ನೀನು ಹೋಗ್ತಾ ಇದ್ದೆ, ನೀನ್ ಕರೆಕ್ಟ್ ಆಗಿ ಓದಿಲ್ಲ, ಇಟ್ಸ್ ಯುವರ್ ಮಿಸ್ಟೇಕ್. ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯವನ್ನ ನಾವು ಯಾವಾಗ ಕೂಡ ಬಿಡದೆ ಹಿಡಿದುಕೊಳ್ಳಬೇಕಂತೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಗೆ ಅಷ್ಟೇ ಹೇಳ್ಕೊಡೋದಿಲ್ಲ, ನಾವು ಬಿಡದೆ ಹಿಡಿದುಕೊಳ್ಳಬೇಕು. ನಮ್ಮ ಮಕ್ಕಳಿಗೆ, ಬರುವಂತ ಮುಂದಿನ ಸಂತತಿಯವರಿಗೆ ದೇವರ ಬಗ್ಗೆ ತಿಳಿಸ್ಕೊಡ್ಬೇಕು. ಇದು ನಮ್ಮ ಜವಾಬ್ದಾರಿ ಅಂತೆ. ಹಲ್ಲೆಲೂಯಾ. ಒಂದು ಮಗು ಹುಟ್ಟಿದ ತಕ್ಷಣ ಅವ್ರ ಪೇರೆಂಟ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಖುಷಿ ಪಡ್ತಾರೆ, ವಾವ್ ಮಗು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆದ್ರೆ ಆ ಮಗುವನ್ನ ದೇವರ ಒಂದು ಭಯ ಭಕ್ತಿಲಿ ನಡೆಸಬೇಕು. ಆ ಮಗುವನ್ನ ದೇವರು ಕೊಟ್ಟಿದ್ದಾರೆ, ಆ ಮಗುವಿಗೆ ಎಲ್ಲಾ ವರ್ಡ್ ಆಫ್ ಗಾಡ್ ಹೇಳ್ಕೊಡ್ಬೇಕು. ಇದೇ ಫಸ್ಟ್ ಪ್ರೈಮರಿ ಆಗಿರ್ಬೇಕು ಒಂದು ಪೇರೆಂಟ್ಸ್ ಕೆಲಸ. ಏನಂದ್ರೆ ಆ ಮಗುಗೆ ಎಲ್ಲ ವರ್ಡ್ ಆಫ್ ಗಾಡ್ ಹೇಳ್ಕೊಡ್ಬೇಕು. ಆ ಮಗು ಮುಂದೆ ಬರುವಂತವ್ರಿಗೆ ಎಲ್ಲ ವರ್ಡ್ ಆಫ್ ಗಾಡ್ ಹೇಳ್ಕೊಡ್ಬೇಕು. ಇದು ಕಂಟಿನ್ಯೂ ಆಗ್ಬೇಕು. ಏನೇ ಆದ್ರೂ ಕೂಡ ವರ್ಡ್ ಆಫ್ ಗಾಡ್ ಶುಡ್ ಕೀಪ್ ಆನ್ ಗೋಯಿಂಗ್. ಹಲ್ಲೆಲೂಯಾ. ಹಾಗಾಗಿ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಾವು ಇದನ್ನ ಕಲ್ತ್ಕೊಳ್ತಾ ಇರೋದೇನಂತಂದ್ರೆ, ಯು ಶುಡ್ ನೆವರ್ ಲೀವ್ ದ ವರ್ಡ್ ಆಫ್ ಗಾಡ್, ಬಿಕಾಸ್ ವರ್ಡ್ ಆಫ್ ಗಾಡ್ ಗಿವ್ಸ್ ಯು ಲೈಫ್ ಅಂಡ್ ಗಿವ್ಸ್ ಯು ವಾಟ್ ಎವರ್ ಇಸ್ ನಾಟ್ ದೇರ್, ವಾಟ್ ಎವರ್ ಇಸ್ ನಾಟ್ ಕರೆಕ್ಟ್, ವಾಟ್ ಎವರ್ ಇಸ್ ಮಿಸ್ಸಿಂಗ್. ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಪವರ್ ಟು ಕ್ರಿಯೇಟ್ ಇಟ್. ಹಲ್ಲೆಲೂಯಾ. ಆ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 10-11 ವಚನಗಳು ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಮಳೆಯೋ ಹಿಮವೋ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದೆ ಹೊರತು ಹಾಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೊಳಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ವಾಕ್ಯ ನೋಡುವಾಗ ಹೇಗೆ ಒಂದು ಹಿಮ ಮಳೆಯ ಹಾಗೆ ಕೆಳಗಡೆ ಬಂದ್ಬಿಟ್ಟು ಅದು ಭೂಮಿಯನ್ನ ತೋಯಿಸಿ ಯಾರು ಬೀಜವನ್ನ ಬಿತ್ತಿದ್ದಾರೆ ಅವ್ರಿಗೆ ಫಲ ಕೊಡ್ತದೆ, ಹಾಗೆ ಹಿಂದಿರುಗುವುದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಏನಂತ ಹೇಳ್ಬಿಟ್ಟು
ದೇವರ ವಾಕ್ಯವು ಕೂಡ ದೇವರ ಬಾಯಿಂದ ಬಂದಿರುವಂತ ಮಾತು ಬಂದು ಆ ಕಾರ್ಯವನ್ನ ಇಷ್ಟಾರ್ಥವನ್ನ ನೆರವೇರಿಸಿ ಆ ಉದ್ದೇಶವನ್ನ ನೆರವೇರಿಸದೆ ದೇವರ ಬಳಿಗೆ ಆ ಮಾತು ಹಿಂದಿರುಗುವುದಿಲ್ಲ. ಹಲ್ಲೆಲೂಯಾ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ದೇವರು ಹೇಳ್ತಾ ಇದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ದೇವರು ನುಡಿದಿರುವಂತ ಮಾತು ಏನಂತಂದ್ರೆ, ಈ ಒಂದು ಸುಂದರವಾಗಿರುವಂತ ಮಾತು, ಮಳೆ ಹೇಗೆ ಬರ್ತದೆ, ಮಂಜು ಹೇಗೆ ಬರ್ತದೆ, ಅದು ಭೂಮಿಯನ್ನ ತೊಯಿಸ್ತದೆ. ಅವನು ಬೀಜ ಯಾರಾದ್ರೂ ಹಾಕಿದ್ರೆ ಅವನಿಗೆ ಒಂದು ಫಲ ಕೊಡ್ತದೆ. ಅದು ಫಲ ಕೊಟ್ಟಿದ್ಮೇಲೆ ಮತ್ತೆ ಅದೇನಾಗ್ತದಂತೆ, ಸೂರ್ಯನ ಕಿರಣಗಳಿಂದ ಮತ್ತೆ ಅದು ಹಬೆಯಾಗಿ ಮೇಲಕ್ಕೆ ಹೋಗ್ತದೆ. ಅದು ಫಲ ಕೊಟ್ಟಿನೇ ಅದು ಹೋಗಿದೆ. ಆ ರೀತಿ ದೇವರ ಬಾಯಿಂದ ಬಂದಿರುವಂತ ಮಾತು ದೇವರ ಇಷ್ಟಾರ್ಥವನ್ನ ನೆರವೇರಿಸ್ತದಂತೆ. ಹಾಲೆಲೂಯಾ. ದೇವರ ಉದ್ದೇಶವನ್ನ ಕೈಗೊಳಿಸಿದೆ, ಅದು ವ್ಯರ್ಥವಾಗಿ ಮತ್ತೆ ವಾಪಸ್ ಹೋಗುವುದಿಲ್ಲ ಅಂತೆ. ಆ ರೀತಿಯಲ್ಲಿ ದೇವರಿಂದ ಬಂದಿರುವಂತ ಒಂದು ಮಾತು ಕಾರ್ಯ ಮಾಡಿ ವಾಪಸ್ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನಾವು ಪ್ರಾರ್ಥನೆಯಲ್ಲಿ ದೇವರೇ ಒಂದು ಮಾತಾಡು ದೇವರು, ಒಂದು ಮಾತಾಡು ದೇವರು, ಒಂದು ಮಾತಾಡು ದೇವರು ಅಂತ ಕೂತ್ಕೊಳ್ಳೋದಲ್ಲ. ಹೌದು, ದೇವರು ಆ ಒಂದು ಟೈಮ್ ನಲ್ಲಿ ನಿಮಗೆ ಒಂದು ರೆವಲ್ಯೂಷನ್ ಕೊಡ್ಬೇಕಂದ್ರೆ 100% ನಿಮ್ಗೆ ಎಲ್ಲಿರುವಾಗ ಕೂಡ ಪ್ರಕಟಣೆ ನಿಮ್ಗೆ ಕೊಡ್ತಾರೆ, ಆ ಒಂದು ಸಮಾಧಾನವನ್ನ ವಾಕ್ಯವನ್ನ ಕೊಡ್ತಾರೆ. ಆದ್ರೆ ದೇವರು ನಿಮ್ಗೆ ಆಲ್ರೆಡಿ ವರ್ಡ್ ಆಫ್ ಗಾಡ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಲ್ರೆಡಿ ಸತ್ಯವೇದ ಕೊಟ್ಟಿದ್ದಾರೆ. ಆ ಸತ್ಯವೇದದಲ್ಲಿ ಏನ್ ಹೇಳ್ತದೆ, ಆ ಪ್ರಾಮಿಸ್ ನ ಹಿಡ್ಕೊಂಡು ಪ್ರಾರ್ಥಿಸಿ. ಹಲ್ಲೆಲೂಯಾ. ಹಾಗಂತ ನಾನು ಪ್ರಾರ್ಥನೆ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ಅಥವಾ ಬರೀ ವರ್ಡ್ ಆಫ್ ಗಾಡ್ ನ ಓದ್ರಿ ಅಂತ ಹೇಳ್ತಾ ಇಲ್ಲ. ನೀವು ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಹಲ್ಲೆಲೂಯಾ. ನೀವು ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಹಿಡಿದು ನೀವು ಪ್ರಾರ್ಥಿಸಬೇಕಂತ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯವನ್ನ ನಾವು ನೋಡ್ಕೊಳ್ಬಹುದು. ಹುಡುಕಿದ್ರೆ ಸಿಗ್ತದೆ, ತಟ್ಟಿದ್ರೆ ತರೀತದೆ. ದೇವರ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ದೇವರ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳಬೇಕಂತ. ದೇವರ ವಾಕ್ಯಗಳನ್ನ ನಾವು ಹುಡುಕಬೇಕಂತೆ. ದೇವರ ಒಂದು ವಾಗ್ದಾನಗಳನ್ನ ನಾವು ತಟ್ಟಬೇಕಂತೆ. ಅವಾಗೆ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳಾಗ್ತದೆ. ಹಲ್ಲೆಲೂಯಾ. ನಾವು ಬೇಡಿಕೊಳ್ಳಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಬೇಡಿಕೊಂಡು ದೇವರ ವಾಕ್ಯವನ್ನ ಹಿಡಿದುಕೊಂಡು ಹುಡುಕಿ ಮತ್ತು ದೇವರ ಒಂದು ವಾಗ್ದಾನಗಳನ್ನ ತಟ್ಟುವಾಗ ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ಒಂದು ಆಶೀರ್ವಾದದ ಬಾಗಿಲುಗಳು ತೆರೀತದೆ, ಒಂದು ಬಿಡುಗಡೆಯ ಬಾಗಿಲುಗಳು ತೆರೀತದೆ. ಹಲ್ಲೆಲೂಯಾ. ಎಲ್ಲ ಒಂದು ಆಶೀರ್ವಾದವನ್ನು ದೇವರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ದಿನ ಈ ವಾಕ್ಯ ಕೇಳುವಾಗ ನಾವು ದೇವರ ವಾಕ್ಯವನ್ನು ಹಿಡಿದುಕೊಳ್ಳೋಣ. ಹಲ್ಲೆಲೂಯಾ. ಡೆರಿಕ್ ಪ್ರಿನ್ಸ್ ಎಂಬುದಾಗಿ ದೇವ ಸೇವಕರು ಅವರ ಒಂದು ಪುಸ್ತಕದಲ್ಲಿ ಈ ರೀತಿಯಲ್ಲಿ ಬರೀತಾರೆ, ಗಾಡ್ಸ್ ಮೆಡಿಸಿನ್ ಬಾಟಲ್ ಎಂಬುದಾಗಿ ಪುಸ್ತಕ ಹೆಸರು. ಅದರಲ್ಲಿ ಅವ್ರು ಹೇಳ್ತಾರೆ, ಅವರು ಇನ್ನ ಆರ್ಮಿಯಲ್ಲಿ World War II ನಡೆಯುವಂತ ಟೈಮ್ ನಲ್ಲಿ ಅವರು ಒಂದು ಸೋಲ್ಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಆರ್ಮಿಯಲ್ಲಿ ಇರುವಾಗ ಅವರ ಬಾಡಿಯಲ್ಲಿ ಒಂದು ಡೆಸರ್ಟ್ ಅಲ್ಲಿ ಅವ್ರು ಯಾವಾಗೂ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಅಲರ್ಜಿ ಆಗಿ ಬಾಡಿಯಲ್ಲಿ ಅವ್ರಿಗೆ ಒಂದು ಹುಣ್ಣು ಮಾಯಕ್ಕೆ ಆಗದೆ ಇರೋ ತರ ಅವ್ರಿಗೆ ಗಾಯಗಳಾಗ್ತದೆ ಬಾಡಿಯಲ್ಲಿ. ಅವ್ರು ಏನ್ ಮಾಡ್ತಾರಂತೆ, ಒಂದು ಹಾಸ್ಪಿಟಲ್ ನಲ್ಲಿ ಅವರು ಅಡ್ಮಿಟ್ ಆಗ್ತಾರೆ. ಅವ್ರು ತುಂಬಾ ಸಫರ್ ಮಾಡ್ತಾರೆ, ಪೇನ್ ಇಂದ, ಒಂದು ಡಿಸೀಸ್ ಇಂದ, ಸ್ಕಿನ್ ಡಿಸೀಸ್ ಇಂದ ಸಫರ್ ಮಾಡ್ತಾ ಮಾಡ್ತಾ ಅವಾಗ ಅವ್ರ ಕೈಗೆ ಸಿಕ್ಕುವುದು ಏನಂತಂದ್ರೆ ನ್ಯೂ ಟೆಸ್ಟಿಮೆಂಟ್ ಅಂತ. ನ್ಯೂ ಟೆಸ್ಟಿಮೆಂಟ್ ಪುಸ್ತಕ ಅವ್ರಿಗೆ ಸಿಕ್ಕಿದಾಗ ಅವ್ರಿಗೆ ಅಷ್ಟು ದೇವರ ಮೇಲೆ ನಂಬಿಕೆ ಇದ್ದಿಲ್ಲ ಅವ್ರಿಗೆ. ಆದ್ರೆ ಏನ್ ಮಾಡಿದ್ರು, ಆ ಪುಸ್ತಕ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಓದಿ ಓದಿ ಅವ್ರ ಒಳಗಡೆ ಒಂದು ಅರ್ಥ ಆಯ್ತು. ಒಂದು, ಈ ಪುಸ್ತಕ ನಿಜ ಇದ್ರೆ ನನ್ನನ್ನು ಗುಣಪಡಿಸ್ಬೇಕು, ಈ ಪುಸ್ತಕ ನಿಜ ಇಲ್ಲ ಅಂದ್ರೆ ನನ್ನನ್ನು ಗುಣಪಡಿಸೋದಿಲ್ಲ ಇದು ಅಂತ ಹೇಳ್ಬಿಟ್ಟು ಆ ಪುಸ್ತಕನ ಓದಿ ಅದ್ರ ಮೇಲೆ ನಂಬಿಕೆ ಇಟ್ರಂತೆ. ಆದ್ರೆ ಅವ್ರು ಹೇಳ್ತಾರೆ, ಮಿರಾಕ್ಯುಲಸ್ ಆಗಿ ಅವರಲ್ಲಿ ಹೀಲ್ ಆಗಿ ಅವ್ರು ಈಚೆ ಬಂದ್ರು ಎಂಬುದಾಗಿ ಅವರು ಒಂದು ಗಾಡ್ಸ್ ಮೆಡಿಸನ್ ಬಾಟಲ್ ಎಂಬುದಾಗಿ ಒಂದು ಚಿಕ್ಕ ಒಂದು ಪುಸ್ತಕ ಅವ್ರು ಬರೀತಾರೆ. ತುಂಬಾ ಒಂದು ನಮಗೆ ಬಲವನ್ನು ಕೊಡುವಂತ, ನಂಬಿಕೆಯನ್ನು ಹೆಚ್ಚಿಸುವಂತ ಒಂದು ಪುಸ್ತಕ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಅದೇ ಅಲ್ದಿರ ಅವಾಗ ಅವರು ಯೇಸು ಕ್ರಿಸ್ತನನ್ನ ನಂಬಿ ಅವರು ಸೇವೆಗೆ ಬಂದು ಅವ್ರ ಜೀವಿತವನ್ನ ಒಂದು ಬೈಬಲ್ ಟೀಚರ್ ಆಗಿ ಅನೇಕ ಕಡೆ ಒಂದು ಎಷ್ಟೋ ಒಂದು ದೇಶಗಳಿಗೆ ಅವ್ರು ಹೋಗಿ ಸೇವೆ ಮಾಡ್ತಾರೆ ಮತ್ತು ಎಷ್ಟೋ ಒಂದು ಪುಸ್ತಕಗಳನ್ನ ಬರೀತಾರೆ. ಇವತ್ತಿಗೂ ಕೂಡ ಅನೇಕ ಜನರು, ಒಂದು ಲಕ್ಷಾಂತರ ಜನ ಅವರ ಪುಸ್ತಕಗಳನ್ನ ಓದಿ ಆತ್ಮಿಕವಾಗಿ ಆಶೀರ್ವಾದವನ್ನ ಹೊಂದಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅವರು ಆ ಒಂದು ಟೈಮ್ ನಲ್ಲಿ ಅದನ್ನ ನಂಬಿದ್ರು. ಒಂದು, ಇದು ವಾಕ್ಯ ನಿಜ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಈ ವಾಕ್ಯ ನನ್ನನ್ನು ಗುಣಪಡಿಸಿಲ್ಲ ಅಂದ್ರೆ ಈ ವಾಕ್ಯ ನಿಜ ಅಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡ್ರು. ಆದ್ರೆ ವಾಕ್ಯ ನಿಜ ಆಗಿರೋದ್ರಿಂದ ಡಾಕ್ಟರ್ಸ್ ಹೇಳಿದ್ರು ಗುಣ ಆಗೋದಿಲ್ಲ, ತುಂಬಾ ಟೈಮ್ ಆಗುತ್ತೆ, ಇದು ಸಫರ್ ಮಾಡಬೇಕು, ಇದು ಗುಣ ಆಗೋದಿಲ್ಲ ಅಂತ. ಆದ್ರೆ ಸಂಪೂರ್ಣ ಗುಣ ಹೊಂದಿ ಅವ್ರು ಈಚೆ ಬರ್ತಾರೆ. ಆ ರೀತಿಯಲ್ಲಿ ನಮ್ಮ ನಂಬಿಕೆ ಕೂಡ ಇರಬೇಕು. ದೇವರ ವಾಕ್ಯ ನಿಜವಾಗಿ ಇದು ಹೇಳುವುದಾದ್ರೆ ಇದು ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡ್ತದೆ, ಮೇಲನ್ನ ಕೊಡ್ತದೆ, ಆಶೀರ್ವಾದವನ್ನ ಕೊಡ್ತದೆ, ನನಗೆ ಏನಂತ ಹೇಳ್ಬೋದು, ನನ್ನ ಪರಿಸ್ಥಿತಿಗಳನ್ನ ಬದಲಾಯಿಸ್ತದೆ, ನನ್ನನ್ನು ಗುಣಪಡಿಸ್ತದೆ ಅನ್ನೋದ ನಂಬಿಕೆ ನಮ್ಮ ಒಳಗಡೆ ಇದ್ರೆ ಖಂಡಿತವಾಗ್ಲೂ ಈ ವಾಕ್ಯದಿಂದ ಒಂದು ಅಮೇಸಿಂಗ್ ಆಗಿರುವಂತ ಒಂದು ಏನಂತ ಹೇಳ್ಬೋದು, ದೇವರ ಶಕ್ತಿಯನ್ನ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅನ್ನ ನಾವು ರಿಸೀವ್ ಮಾಡ್ತೇವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಅನೇಕ ವಿಚಾರಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ. ಬರುವ ವಾರ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್
3 ಎಂಬುದಾಗಿ ನಾವು ಏನ್ ಮಾಡ್ಕೊಳ್ಳೋಣ, ನಾವು ಈ ಒಂದು ಸೀರೀಸ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವು ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಸ್ವಾಮಿ, ನೀವು ಮಾತಾಡೋದಕ್ಕಾಗಿ ಸ್ತೋತ್ರ ದೇವರ. ನೀವೇನು ಈ ವಾಕ್ಯವನ್ನ ಕೊಟ್ಟಿದ್ದೀರಾ, ವಾಕ್ಯವನ್ನು ಹಿಡಿದುಕೊಂಡು ದೇವರ ಸ್ವಾಮಿ ಅಪ್ಪ ದೇವರೇ ನಾವು ಜೀವಿಸುವಂತೆ ಆಶೀರ್ವದಿಸಿ ಕರ್ತನೆ ಅಪ್ಪ ದೇವರೇ. ಹೌದಪ್ಪ, ನೀವು ಹೇಳಿದಿರ ಕರ್ತನೆ ಸ್ವಾಮಿ ಅಪ್ಪ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ ದೇವರ ಸ್ವಾಮಿ ಅಪ್ಪ ದೇವರೇ. ನಿನ್ನ ವಾಗ್ದಾನಗಳನ್ನು ದೇವರೇ ನಾವು ತಟ್ಟಿ ಸ್ವಾಮಿ, ನಿನ್ನ ವಾಕ್ಯಗಳನ್ನು ಹುಡುಕಿ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಂತ ದೇವರೇ ನಮ್ಗೆ ಕೃಪೆ ಮಾಡಿ ನಡೆಸಿ ದೇವರೇ. ಯಾರ್ಯಾರು ಈ ವಾಕ್ಯವನ್ನು ನೋಡಿದ್ದಾರೆ ಸ್ವಾಮಿ, ಅವರ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಈ ವಾಕ್ಯದ ಮುಖಾಂತರವಾಗಿ ಆಗುವಂತೆ ಅವ್ರನ್ನ ಆಶೀರ್ವದಿಸಿ ನಡೆಸಬೇಕಾಗಿದೆ ದೇವರ ಸ್ವಾಮಿ ಅಪ್ಪ. ಯಾರ್ಯಾರು ದೇವರೇ ಒಂದು ಬದಲಾವಣೆ, ಒಂದು ಸ್ವಾಮಿ ಅಪ್ಪ ಒಂದು ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರಿಗೆ ಈ ಒಂದು ಸಮಯದಲ್ಲಿ ದೇವರೇ ಒಂದು ರೇಮಾ ವರ್ಡ್ ಆಫ್ ಗಾಡ್ ಸ್ವಾಮಿ ಅಪ್ಪ, ಒಂದು ಪ್ರಕಟಣೆಯನ್ನ, ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಸ್ವಾಮಿ ಅವರ ಒಂದು ಆತ್ಮದಲ್ಲಿ ರಿಲೀಸ್ ಮಾಡಬೇಕಾಗಿ ಪ್ರಾರ್ಥಿಸ್ತಾನೆ. ಇದ್ರ ಮುಖಾಂತರವಾಗಿ ದೇವರೇ ಅವ್ರು ನಿನ್ನ ಒಂದು ರೇಮಾ ವರ್ಡ್ ಆಫ್ ಗಾಡ್ ರಿಸೀವ್ ಮಾಡುವಂತೆ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇಲ್ಲಿವರೆಗೂ ನೀವು ನಡೆಸಬೇಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.